ಏನ್ ಯೋಚನೆ ಮಾಡ್ತಿದ್ಯಾ? ಸ್ವಲ್ಪ ಈ ಕಡೆನು ನೋಡಮ್ಮ. ರಾತ್ರಿ ಎಲ್ಲ ಕನ್ಸ್ಕೊಂಡಿದ್ ಸಾಲ್ದು ಅಂತ ಹಗ್ಲು ಕನ್ಸ್ ಬೇರೆ ಕಾಣ್ತಿದ್ದಾಳ ಅನ್ಸುತ್ತೆ. ಕನ್ಸು ಇಲ್ಲ ಏನೂ ಇಲ್ಲ, ಸುಮ್ನೆ ಮಾಡೋ ಕೆಲ್ಸ ಮಾಡಿ ಏನೋ ಹೇಳ್ಬೇಡಿ ನೀವು. ಏಯ್ ನಿಜ ಹೇಳು, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಕೃಷ್ಣ ಕಟ್ಟೋ ತಾಳಿ ನಿನ್ ಕುತ್ತಿಗೆಗೆ ಬೀಳತ್ತೆ. ನಿಂಗ್ ನಿಜ ಏನೋ ಅನ್ನಿಸ್ತಾ ಇಲ್ವಾ? ಅವಳೆಲ್ ಬಾಯ್ ಬಿಟ್ಟು ಹೇಳ್ತಾಳೆ. ಅವಳು ಕೆನ್ನೆ ಒಳ್ಳೆ ಆಪಲ್ ತರ ಕೆಂಪಾಗಿರೋದ್ ನೋಡಿದ್ರೆ ಗೊತ್ತಾಗಲ್ವಾ ಅವಳ ಮನ್ಸಲ್ಲಿ ಏನಿದೆ ಅಂತ? ಹಾಗೆಲ್ಲ ಏನೂ ಇಲ್ಲ, ನೀನ್ ಮಾಡಿರೋ ಮೇಕಪ್ಪೇ ಜಾಸ್ತಿ ಆಗಿದೆ ಅಷ್ಟೇ. ಸುಮ್ನೆ ಏನೇನೋ ಹೇಳ್ಬೇಡ ನೀನು. ಹಾ, ನಾವೇನೇನೋ ಹೇಳ್ತಾ ಇದೀವ. ನೆನ್ನೆ ರಾತ್ರಿ ನಿದ್ದೆ ಮಾಡಕ್ಕೂ ಬಿಟ್ಟಿಲ್ಲ ಕಣಮ್ಮ ನೀನು. ನಾನ್ ನಿದ್ದೆ ಮಾಡೋದಿಕ್ ಬಿಟ್ಟಿಲ್ವಾ? ನಾನ್ ಮಾತಾಡ್ಬೇಕಾದ್ರೆ ಗೊರ್ಕೆ ಹೊಡಿತಾ ಇದ್ದಿದ್ ನೀವು, ಇವಾಗ ಡವ್ ಮಾಡ್ತೀರಾ. ಸುಮ್ನೆ ಫೈನಲ್ ಟಚ್ ಅಪ್ ಕೊಡಿ. ಆಯ್ತು ಮೇಡಮ್, ನಿಮ್ ಸೇವೆ ಮಾಡಕ್ಕೆ ಅಂತಾನೆ ಅಲ್ವಾ ನಾವೆಲ್ಲ ಇರೋದು, ಅಲ್ವೇನ್ರೆ? ಹೌದೌದು. ಇವಾಗ ದಾರಿಗ್ ಬಂದ್ರಿ ನೋಡಿ. ಎಷ್ಟೇ ಆದ್ರೂ ನಮ್ ಗ್ರೂಪ್ ಅಲ್ಲಿ ಮೊದ್ಲು ಆಂಟಿ ಆಗ್ತಿರೋದ್ ನೀನೇ ಅಲ್ವಾ? ನನ್ನೇ ಆಂಟಿ ಅಂತ್ಯಾ? ನೋಡ್ತೀನಿರು ನಿಂಗೆ. ಬೇಡ ಇರು, ನಿನಗ್ ಮಾಡ್ತೀನಿ. ಮಿಸೆ ಹೊತ್ತ ಗಂಡಸಿಗೆ ಹೆಣ್ಣು ಕೊಟ್ಟ ಮಾವನಿಗೆ ಮಿಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್, ಹೆಣ್ಣು ಕೊಟ್ಟ ಮಾವನಿಗೆ ಅದ್ಯಾಕ್ ಕೃಷ್ಣಣ್ಣ ಮುಖದಲ್ಲಿ ಮದುಮಗನ್ ಕಳೆನೇ ಇಲ್ಲ? ಕಣ್ಣು ನೋಡಿದ್ರೆ ಕೆಂಪುಂಡೆ ತರ ಕೆಂಪಗಾಗಿ ಹೋಗಿದೆ. ಏಯ್ ಯಾಕೋ ಗೊತ್ತಿಲ್ಲ ಕಣ್ರ, ನಿದ್ದೆ ಆಗಿಲ್ಲ ಅನ್ಸುತ್ತೆ. ತಲೆ ಎಲ್ಲ ಇಟ್ಕೊಂಡಾಗ ಆಗ್ಬಿಡಿದಪ್ಪ ಕೊಡ. ಅದು ನಿದ್ದೆದಲ್ಲಪ್ಪ, ಮತ್ತೆ ರಾತ್ರಿ ಎಣ್ಣೆ ತಗೊಂಡಿದ್ನಲ್ಲ ಅದ್ರ ರೇಟ್. ಅದೇನೇ ಹೇಳದಿದ್ರು ಎಲ್ಲರಿಗೂ ಕೇಳ್ಸೋ ತರ ಹೇಳ. ಒಳ್ಳೆ ಮೂಲೆಯಲ್ಲಿ ಕೂತಿರೋ ಮುದುಕಿ ತರ ಒಡ್ಕೊಡ್ತಾನೆ ಇರ್ತಾನೆ. ಅಪ್ಪ ನಾನೇನು ಹೇಳಿಲ್ಲ, ಏನ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ತಾಳಿ ಕಟ್ತಾ ಇದ್ಯಾ, ಬ್ಯಾಚುಲರ್ ಜೀವನದಿಂದ ಸಂಸಾರ ಜೀವನಕ್ಕೆ ಹೋಗ್ತಿದ್ಯಲ್ಲ ಅಂತ ಹೇಳ್ದೆ ಅಷ್ಟೇ. ಅದೇ ಕಣ್ರ ನನಗೂ ಭಯ ಆಗ್ತಾ ಇರೋದು. ಏನೋ ಮಾಡೋದೀಗ? ಈ ಮದ್ವೆ ಅನ್ನೋದು ಒಂಥರ ತಣ್ಣೀರ್ ಸ್ನಾನ ಇದ್ದಂಗೆ. ಒಂದ್ ಚಂಬು ಎರಡ್ ಚಂಬು ಉಯ್ಕೊಳ್ಳೋವರೆಗೂ ಅಷ್ಟೇ ಕಷ್ಟ. ಆಮೇಲೆ ಉಯ್ಕೊಂತ ಬಾಡಿನೇ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತಮ್ಮ. ಈ ನನ್ನ ಮಗ ದೊಡ್ಡ ಅನುಭವಸ್ತಾ 3 ಮಕ್ಕಳ ತಂದೆ ತರ ಹೇಳ್ತಾವ್ನೆ. ಅನುಭವ ಅನ್ನೋದು ಅನುಭವಿಸಿ ಆಗ್ಬೇಕು ಅಂತ ಏನಿಲ್ಲ, ಹಂಗೂ ಆಗುತ್ತೆ ತಿಳ್ಕೊ. ಆಯ್ತು ಬಿಡಪ್ಪ, ಅನುಭವ ಅನ್ನೋದನ್ನ ನಿನ್ನಂತ ಜ್ಞಾನಿಗಳ ಮಾತು ಕೇಳಿದ್ರೇನೆ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಗೊತ್ತಾಯ್ತು ತಾನೇ, ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಅಲ್ಲ ಗುರುವೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಮದ್ವೆ, ಖುಷಿಯಾಗಿರೋದ್ ಬಿಟ್ಬಿಟ್ಟು ಆಕಾಶನೇ ತಲೆ ಮೇಲೆ ಬಿದ್ದವನಂಗೆ ಯಾಕೆ ಕೂತಿದ್ಯಾ? ಮೊದ್ಲು ಅದನ್ನ ಹೇಳು. ಅದೆಲ್ಲ ಬಿಡ್ರ ಪಕೋಡ. ನಿನ್ನೆ ಆ ವಂಶಿ ಫ್ರೆಂಡ್ಸ್ ಏನೋ ಎನರ್ಜಿ ಡ್ರಿಂಕ್ ಅಂತ ಕೊಟ್ರು ಕಣ, ಸಖತ್ತಾಗಿತ್ತು. ಲವ್ ನಿಮ್ಗೇನಾದ್ರೂ ಅದ್ ಯಾವ್ದು ಅಂತ ಗೊತ್ತಿದ್ರೆ ತಗೊಂಬಂದ್ ಕೊಡ್ರೋ. ಲವ್ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ತಾಳಿ ಕಟ್ತಾ ಇದೀಯಾ, ಈಗ ಯಾಕೋ ಅದ್ರ ಬಗ್ಗೆ? ಅಲ್ಲ ಕಣೋ, ಸ್ವಲ್ಪ ಧೈರ್ಯ ಬರ್ಲಿ ಅಂತ. ಇವನು ಯಾವನ್ ಗುರು, ಇವನು ಹೋಗಿ ಬಂದು ಅಲ್ಲಿಗೆ ಬರ್ತಾವನೆ. ಲೈ ಏನಾಗಿದ್ಯಾ ನಿನ್ಗೆ? ರಾತ್ರಿಯಿಂದ ಒಬ್ಬೊಬ್ನೇ ಮಾತಾಡ್ತಾ ಇದ್ಯಾ, ನಾನು ಹೇಳಿದ್ ಕೇಳಿಸ್ತಾ ಇಲ್ವಾ ನಿನ್ಗೆ? ಅಪ್ಪ ಕೇಳಿಸ್ತು ಕಣ. ನೋಡ, ಧೈರ್ಯ ಅನ್ನೋದು ಅದು ಇದು ಕುಡ್ದು ಬರ್ಸ್ಕೊಳ್ಳೋದಲ್ಲ, ಹುಟ್ತಾನೆ ನನ್ ಜೊತೆನೆ ಎಲ್ಲಾನು ತಂದ್ಬಿಡ್ಬೇಕು, ಗೊತ್ತಾಯ್ತಾ? ವಾ, ಇವನ್ ಮಾತಾಡಕ್ ಬಿಟ್ರೆ ಮತ್ತೆ ಎಣ್ಣೆ ತರ ಕೇಳ್ತಾನೆ. ಏಯ್ ಏನ್ರ ನನ್ ಮುಖ ನೋಡ್ತಾ ಇದ್ದೀರಾ? ಮುಹೂರ್ತಕ್ ಟೈಮ್ ಆಯ್ತು, ಬೇಗ ಇವ್ನ್ ರೆಡಿ ಮಾಡ್ರೋ. ಲೇಟ್ ಆಯ್ತು ಅಂದ್ರೆ ಇವ್ರ ಮನೆಯವ್ರು ಬಂದು ನನ್ ಮಕ್ಕಕ್ ಮಂಗಳಾರತಿ ಎತ್ಬಿಡ್ತಾರೆ. ಅಯ್ಯ ನಾನ್ ಬೇಗ ರೆಡಿ ಮಾಡ. ರೆಡಿ ಆಗಿರೋ ಸಾಕಾಗಲ್ಲೇನೋ, ಇನ್ನೇನ ರೆಡಿ ಆಗ್ಲಿ? ಎಲ್ಲ ರೆಡಿ ಆಗಿದ್ಯಾ? ಮುಖ ನೋಡ ಕರ್ರಗೈತೆ, ಹುಡುಗಿ ಮುಖ ನೋಡಿದ್ರೆ ಬೆಳ್ಳಗೈತೆ. ಫೋಟೋಗ್ರಾಫರ್ ಕ್ಯಾಕರ್ಸ್ ಮಕ್ಕ ಹೋಗಿತಾನೆ, ನಿಮ್ಮಿಬ್ಬರಿಗೂ ಮ್ಯಾಚ್ ಆಗದ್ ಬೇಡವಾ? ಒಂದ್ ನಿಮಿಷ ಸರಿಯಾಗಿ ಹಿಡ್ಕೊಳ. ಬೇಡ ಕಣ ಬಚ್ಕೊಳ್ಳ.